ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. Hi Jay. Hi baby. What are you doing? ಈಗ ಜಸ್ಟ್ ತಿಂಡಿ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಆಫೀಸಿಗೆ ರೆಡಿ ಆಗ್ತಾ ಇದ್ದೆ. ನೆಕ್ಸ್ಟ್ ನೀನು ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಕಾಲ್ ಮಾಡಿ. ಬೇಬಿ, ಐ ಹ್ಯಾವ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಯು. ಏನ್ ಗೊತ್ತಾ, ಮನೆಯಲ್ಲಿ ಮಲ್ಲಿ ಬಿಟ್ರೆ ಯಾವ ನರಪಿಲ್ಲೇನೂ ಇಲ್ಲ. ಸೊ ನೀನು ಯಾವಾಗಲೂ ನನ್ನ ಜೊತೆ ನನ್ನ ಮನೇಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಅದಕ್ಕೆ ಇವತ್ತು ರೈಟ್ ಟೈಮ್. ಬಟ್ ಹೇಗೆ? ನಿಮ್ ಹೆಂಡತಿ ಇದ್ದಾಳಲ್ಲ. ಅವಳು ಬಿಡು ಬೇಬಿ, ನಂಬರ್ 1 ದಡ್ಡಿ ಅದು. ನಾನು ಏನೋ ಸ್ಕೆಚ್ ಹಾಕಿ ಪ್ಲಾನ್ ಮಾಡಿ ಆ ಮಲ್ಲಿನ ಮನೆಯಿಂದ ಆಚೆ ಕಳಿಸ್ತೀನಿ ಅಷ್ಟೇ. ಕೆಲಸದವ್ರನ್ನೂ ಬೇಕಂದ್ರೆ ಕಳಿಸ್ತೀನಿ. ನೀನೇನು ಮಾಡಬೇಕು ಅಂತಂದ್ರೆ, ಅವಳು ಎಕ್ಸಿಟ್ ಆಗ್ತಿದ್ದಾಗೆ ನೀನು ಈ ಮನೆಗೆ ಎಂಟ್ರಿ ಕೊಟ್ರೆ ನಾವಿಬ್ರು ಜುಮ್ಮ ಜಕ ಅಂತ ಇಡೀ ದಿನ ಎಂಜಾಯ್ ಮಾಡಿ. ಜುಮ್ಮ ಜಕ್ಕನ ಏನಾಗಂದ್ರೆ? ಅದೆಲ್ಲ ಹೇಳಕ್ಕಾಗಲ್ಲ ಬೇಬಿ, ಇಲ್ಲಿಗೆ ಬರ್ತೀಯಲ್ಲ ನಿಮಗೆ ಗೊತ್ತಾಗುತ್ತೆ. ಓ, ಇದಾ ಇವ್ರ ಪ್ಲಾನು? ಅನ್ಕಂಡೆ ಏನೋ ಇರ್ತೈತೆ ಅಂತ. ಸಿ ಇಡು ಅಂತೆ, ನಾನು ಕಾಲ್ ಮಾಡಿದ ತಕ್ಷಣ ಇಲ್ಲಿಗೆ ಹೊರಟು ಬರೋಕ್ಕೆ ರೆಡಿ ಆಗಿಲ್ಲ. ಓಕೆ ಓಕೆ, ಕಾಯ್ತಾ ಇರ್ತೀನಿ. ಜಾಸ್ತಿ ಕನ್ಸ್ ಕಾಣಕ್ ಹೋಗ್ಬೇಡ್ರಿ. ನಿಮ್ ಕನ್ಸಿಗೆ ಕೊಕ್ಕೆ ಹಾಕೋದ್ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಅಪ್ಪ, ಮಲ್ಲಿ ಓಕೆ ಅಂದ್ಬಿಟ್ರೆ ಪ್ಲಾನ್ ಸಕ್ಸಸ್. ರೀ ನೀವ್ ಹೇಳಿದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ದೆ. ನೀವ್ ಹೇಳಿದ್ದೆ ಸರಿ ಅಂತ ಅನಿಸ್ತು. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ತಾತನ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನನಗೆ ಖುಷಿಯಾಗಿರುವಂಥ ಐಡಿಯಾನೇ ಕೊಟ್ಟೆ, ಬಟ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಮಲ್ಲಿ, ನಾನು ಒಬ್ಬಳನ್ನೇ ಕಳಿಸ್ಬೇಕಲ್ಲ ಅಂತ. ಬಟ್ ಏನು ಮಾಡೋದು ಮಲ್ಲಿ, ನನ್ನ ಕೆಲಸ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ಪರವಾಗಿಲ್ಲ ಮಲ್ಲಿ, ನಾನೇ ಖುದ್ದಾಗಿ ನೀನನ್ನ ಗಾಡಿ ಹಚ್ಚಿ ಜೋಪಾನ ಕಳಿಸ್ಕೊಡ್ತೀನಿ. ಓಕೆ ಸರಿ, ನಾನು ಹೋಗ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತೀನಿ. ಹಾಂ ಓಕೆ. ಮಲ್ಲಿ, ಒಬ್ಬಳನ್ನೇ ಕಳಿಸೋದಕ್ಕೆ ಬೇಜಾರಾಗ್ತಿದೆ. ನಾನು ಜೊತೆಲಿ ಬರಬೇಕಿತ್ತು, ಆದರೆ ಏನು ಮಾಡಲಿ, ಕೆಲಸ ನಿನಗೆ ಗೊತ್ತಲ್ಲ. ಮಲ್ಲಿ ಹುಷಾರು. ಹೋದ ತಕ್ಷಣ ಫೋನ್ ಮಾಡು, ಮರಿಬೇಡ. ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ರೀ, ನಿಮ್ಗೆ ಇಷ್ಟೊಂದೆಲ್ಲ ಬೇಜಾರಾಗ್ತಿದೆ ಅಂತಂದ್ರೆ ನಾನೊಂದು ಕೆಲಸ ಮಾಡ್ತೀನಿ. ತಾತನ ಮನೆಗೆ ಹೋಗಕ್ಕೆ ಇಲ್ಲ, ಇಲ್ಲೇ ಇದ್ಬಿಡ್ತೀನಿ. ಏನು ಮಾತಾಡ್ತೀಯ ನೀನು? ನೀನು ಇಲ್ಲೇ ಇರೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ನಾನು. ಐ ಮೀನ್, ನಾನು ನನ್ನ ಕೆಲಸ ಮಾಡಿಕೊಂಡು ನಿನ್ನ ಅಷ್ಟು ಬೇಜಾರಲ್ಲಿ ಕಳಿಸ್ಕೊಡ್ತಾ ಇದ್ದೀನಲ್ಲ, ಎಲ್ಲ ಪ್ಲಾನ್ ಮಾಡಿ. ಅದಕ್ಕೆ ಹೇಳಿದೆ ಅಷ್ಟೇ. ಮಲ್ಲಿ, ಹಾಗೆಲ್ಲ ಹೊರಟೋರು ನಿಂತ್ಕೋಬಾರ್ದು ಮಲ್ಲಿ, ಶಕುನ ಒಳ್ಳೇದಲ್ಲ. ನೀನ್ ಯಾವಾಗಿಂದ ಶಕುನ ನಂಬಕ್ಕೆ ಶುರು ಮಾಡಿದ್ರಿ? ಮುಂಚೆ ನಮ್ಮಲ್ಲಿ ನನ್ನ ಬ್ಲಡ್ ಎಲ್ಲ ಇದೆ, ಅದೆಲ್ಲ ನಮ್ಮ ಥರನಾ, ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನೀನು ಲೇಟ್ ಮಾಡಬೇಡ ಮಲ್ಲಿ, ಹೊರಡು. ಪಾಪ ತಾತ ಕಾಯ್ತಿರ್ತಾರೆ, ವಯಸ್ಸಾಗಿದೆ ಬೇರೆ, ಮೊಮ್ಮಗಳು ಬರ್ತಾಳೆ ಅಂತ ಆಸೆಯಿಂದ ಇರ್ತಾರೆ. ಹೋದ ತಕ್ಷಣ ಕಾಲು ಮೆಸೇಜ್ ಮಾಡು. ರೀ, ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ ಬಗ್ಗೆನೇ ಮಲ್ಲಿ, ಇನ್ ಯಾರ ಬಗ್ಗೆ ಯೋಚನೆ ಮಾಡ್ಲಿ? ಮುದ್ದು ಹೆಂಡ್ತಿನ ಒಬ್ಬಳನ್ನೇ ಕಳಿಸ್ತಾ ಇದೀನಲ್ಲ, ಅದೇ ಬೇಜಾರಲ್ಲಿದ್ದೆ. ಏನ್ ಮಾಡೋದು ಕೆಲಸ? ಹ್ಞೂ ರೀ, ತುಂಬಾ ಕಷ್ಟ. ಎರಡನ್ನೂ ನೋಡ್ಕೋಬೇಕಲ್ಲ. ಏನ್ ಮಾಡೋದು, ಸುಸ್ತಾಗತ್ತೆ ಒಬ್ಬಂಗೆ, ಇಲ್ಲಾಂದ್ರೆ ನಾನು ಬಂದ್ಬಿಡ್ತಾ ಇದ್ದೆ. ನಿಮ್ಗೆ ಸುಸ್ತಿಸ್ತಾದ್ರೆ ಗ್ಲೂಕೋಸ್ ತಂದಿಟ್ಕೊಳ್ಳಿ, ಕುಡಿತಾ ಇರಿ ಆಯ್ತಾ? ಒಳ್ಳೆ ಐಡಿಯಾ. ಗ್ಲೂಕೋಸ್? ಹ್ಞೂ, ಸುಸ್ತಾಯ್ತದೆ ಅಂದ್ರಲ್ಲ. ಗ್ಲೂಕೋಸ್ ಎನರ್ಜಿಗೆ. ಹುಷಾರ್ ಮಲ್ಲಿ. ಹುಷಾರ್ ಮಂಜು, ಹುಷಾರ್. ಅಂತ ಇಂಥ ಮಲ್ಲಿ ಕಳಿಸ್ಕೊಂಡ್ಲು. ಹಾಯಾಗಿ ಬೇಬಿನ ಕರೆಸಿ ನಮ್ಮ ಮನೇನ ಸ್ವರ್ಗ ಮಾಡ್ಕೊಂಡು ತೆಲಾಡ್ಬಿಡೋಣ. ಹೇಳಿ ಜೈ. ಬೇಬಿ, ಹ್ಯಾಪಿ ನ್ಯೂಸ್. ಓದ್ಲು ಮಲ್ಲಿ. ಹೋಗ್ಬಿಟ್ಲಾ? ಅಂತ ದೊಡ್ಡ ಗುಡ್ ನ್ಯೂಸ್ ಅಲ್ಲ, ಚಿಕ್ಕ ಗುಡ್ ನ್ಯೂಸ್. ಮನೆಯಿಂದ ಆಚೆ ಹೋದ್ಲು ಅಂದೆ. ತಾತನ ಮನೆ ಕಳಿಸ್ತೀನಿ ಅಂತ ಹೇಳಿರ್ಲಿಲ್ವಾ? ಕಳ್ಸಾಯ್ತು. ಕರೆಕ್ಟಾಗಿ ನೋಡಿ ಜೈ, ಯಾವುದಕ್ಕೂ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅವಳು ನಿಜವಾಗ್ಲೂ ಓದ್ಲಾ ಇಲ್ಲ ವಾಪಸ್ ಬಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ.
ನೋ ವೇ, ಚಾನ್ಸೇ ಇಲ್ಲ. ನಾನೇ ನೀಟಾಗಿ ಎಲ್ಲಾನು ಸೆಟಪ್ ಮಾಡಿ ಕಳಿಸಿದ್ದೀನಿ. ಅವಳು ಇವಾಗ ಓದೋಳು, ಮತ್ತೆ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ. ಅವಳ ಎಕ್ಸಿಟ್, ನಿಂದ ಎಂಟ್ರಿ. ಸರಿ ಸರಿ, ರೆಡಿಯಾಗಿ ಬರ್ತೀನಿ. ಬಾ 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 ಬಾ. ಅಂತೂ ಇಂತೂ ಮಲ್ಲಿ ಎಕ್ಸಿಟ್, ನಮ್ ಬೇಬಿ ಏನ್ ಎಂಟ್ರಿ. ಆದಷ್ಟು ಬೇಗ ಕೆಲ್ಸದವ್ರಿಗೂ ರಜೆ ಕೊಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ರೆ ಇಡೀ ಮನೇಲಿ ನಾನು ನನ್ನ ಬೇಬಿ ಇಬ್ರೆ ಲೈಫ್ ಜಿಂಗಲ್ಲ. ನಿನ್ಗೆ ಅಷ್ಟೊಂದು ಗೊತ್ತಾ? ಜಾಣ ಮರಿ ನೀನು. ಅಲ್ಲಿ ನೋಡಿ ಕೋಗಿಲೆ. ಯಾವುದು ಅದಾ? ಅದ್ ಕೋಗಿಲಲ್ಲ ಪುಟ್ಟ, ಕಾಗೆ. ಅಯ್ಯೋ ಫ್ರೆಂಡ್, ಕೋಗಿಲೆ ಕಾಗೆ ತರನೇ ಇರೋದು. ಅದೆಷ್ಟು ಚೆನ್ನಾಗಿ ಆಡಿರುತ್ತೆ ಗೊತ್ತಾ? ಏನು ಆಡುತ್ತಾ? ಚೆನ್ನಾಗಿ ಹೇಳ್ದೆ. ಸರಿ ಬಾ ಹೋಗೋಣ. ಫ್ರೆಂಡ್, ನೀವು ನಿಧಾನಕ್ಕೆ ಹೋಗ್ತೀರಾ, ನಾನು ಅಜ್ಜಿ ಜೊತೆ ಫಾಸ್ಟ್ ಆಗೇ ಹೋಗ್ತೀನಿ. ಬಾ ಅಜ್ಜಿ. ಅಲ್ಲ ಪುಟ್ಟಿ. ಸೃಜನ್ ಅವ್ರ ನಿಮಿಷ. ಏನ್ ಮೇಡಮ್? ನಾನು ಆಗ್ಲಿಂದ ನೋಡ್ತಾನೆ ಇದೀನಿ, ನೀವ್ ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ? ಅಯ್ಯೋ ಅದ್ ಹಂಗಲ್ಲ ಮೇಡಮ್, ನಾನು ನಿಮ್ಮನ್ನ ನೋಡ್ದಾಗ್ಲಿಂದ ನಿಮ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅನ್ಸ್ತಾನೆ ಇದೆ. ಇದನ್ನ ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಹೇಳಿ ಉಗ್ಸ್ಕೊಂಡಿದೀನಿ ಕೂಡ. ಯಾವಾಗ ಹೇಳಿದ್ರು ಕೂಡ ಬಾಯಿ ಮುಚ್ಚು ಅಂತಿರ್ತೀರಾ. ಅದಕ್ಕೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ನನ್ಗೀಗ್ಲೂ ಹಾಗೆ ಅನ್ಸಿದೆ ಮೇಡಮ್, ಈ ಫೇಸ್ ಕಟ್ನ ಎಲ್ಲೋ ಝೂಮಲ್ಲಿ ನೋಡಿದ್ದೀನಲ್ಲ ಅಂತ. ಆದ್ರೆ ಫೂಟೇಜ್ ಮಿಸ್ ಆಗಿ ಡಿಲೀಟ್ ಆಗ್ಬಿಟ್ಟಿದೆ. ಎಲ್ಲಿ ಅಂತ ಸರಿ ಗೊತ್ತಾಗ್ತಿಲ್ಲ. ಹೌದು, ನೀವ್ ಎಲ್ಲಿದ್ದು? ನನ್ನ ಎಲ್ಲಿ ನೋಡಿದೀನಿ ಅಂತ ಅನ್ಸಿದೆ ನಿಮಗೆ? ಮೇಡಮ್, ಯಾವ್ದಕ್ಕೂ ನೀವು ನಿಮ್ ಬ್ಯಾಕ್ ಗ್ರೌಂಡ್, ಐ ಮೀನ್ ನೀವ್ ಎಲ್ಲಿದ್ರಿ ಅಂತ ಹೇಳ್ಬಿಡಿ ಮೇಡಮ್. ನನ್ಗೆ ಗೊತ್ತಾದ್ರೂ ಗೊತ್ತಾಗ್ಬೋದು, ಹಿಂಟ್ ಸಿಕ್ಕಿದ್ರು ಸಿಗ್ಬೋದು ಮೇಡಮ್. ಅದೆಲ್ಲ ನಾನ್ ಹೇಳಲ್ಲ, ಅದ್ ನಿಮ್ಗೆ ಯಾಕೆ? ನೋಡಿದ್ರ ಕದನ ವಿರಾಮ ಅನ್ಬಿಟ್ಟು ಮತ್ತೆ ಶೆಲ್ ದಾಳಿ ಮಾಡ್ತಿದ್ದೀರಲ್ಲ ಮೇಡಮ್. ಸ್ವಲ್ಪ ಚಾನ್ಸ್ ಸಿಕ್ಕಿದ್ರು ಸಾಕು, ಎಲ್ಲೋ ನೋಡಿದೀನಿ ಅನ್ಕೊಂಡ್ ಬಂದ್ಬಿಡ್ತೀರಲ್ಲ. ನಂಗೆ ಸ್ಟ್ರಾಂಗ್ ಆಗಿ ಅನ್ಸ್ತಾ ಇದೆ, ನಾನೆಲ್ಲೋ ನಿಮ್ಮನ್ನ ಹತ್ರದಿಂದ ನೋಡಿದೀನಿ ಅಂತ. ಮೇಡಮ್, ನೀವೇನಾದ್ರೂ ರಾಜಾಜಿನಗರಲ್ಲಿದ್ರಾ? ಇಲ್ಲ. ಹೋಗ್ಲಿ, ನಿಮ್ ಕಾಲೇಜ್ ಯಾವ್ದು ಮೇಡಮ್? ನಂದು ವಿವೇಕಾನಂದ. ನನ್ ಕಾಲೇಜ್ ಮೆಟ್ಲೆ ಹತ್ತಿಲ್ಲ. ಹಂಗಿದ್ರೆ ಪಕ್ಕ ಪ್ರೈಮರಿ ಸ್ಕೂಲ್ ಮೆಟ್ಲು ಹತ್ತಿರ್ತೀರಾ. ಯಾವ ಸ್ಕೂಲ್ ಮೇಡಮ್? ಮೋಸ್ಟ್ಲಿ ನಾವಿಬ್ರು ಚಡ್ಡಿ ದೋಸ್ತಿ ಇರ್ಬೇಕು. ಏನ್ರಿ ನೀವು ಒಳ್ಳೆ ಹಿಂಗ್ ಮಾತಾಡ್ತಿರಲ್ಲ? ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಸಾರಿ ಮೇಡಮ್, ಅದು ನಮ್ ಕಡೆ ಎಲ್ಲ ಸ್ಕೂಲ್ ಫ್ರೆಂಡ್ಸ್ಗೆ ಚಡ್ಡಿ ದೋಸ್ತ್ ಅಂತೀವಲ್ಲ, ಅದಕ್ಕೆ ಹಂಗ ಅನ್ಬಿಟ್ಟೆ ಅಷ್ಟೇ. ನಾನು ಹೇಳಿದ ಶಬ್ದ ಮತ್ತೆ ಸೌಂಡಿಂಗ್ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದೆಲ್ಲ ಬಿಡಿ ಮೇಡಮ್. ನಿಮ್ದು ಯಾವ ಸ್ಕೂಲ್ ಮೇಡಮ್? ಮೇಡಮ್ ಪ್ಲೀಸ್ ಮೇಡಮ್ ಹೇಳಿ. ವಿಜಯ ಭಾರತಿ ವಿದ್ಯಾಲಯ ಅಂತ ಸ್ಕೂಲಲ್ಲಿ ಓದಿದ್ದೆ. ಓ, ಜೀವ ಕ್ಲಾರಿಟಿ ಸಿಕ್ತು ಮೇಡಮ್. ಅವತ್ತಿನ ಆ ಸುಧಾನೆ ಇವತ್ತಿನ ಈ ಸುಧಾನ. ಮೇಡಮ್, ನಾನ್ಯಾರಂತ ಗೊತ್ತಾಗಿಲ್ವಾ? ಸೃಜನ್ ಅಲಿಯಾಸ್ ಕಿಟ್ಟಿ. ನೀವು ನನ್ನ ಕಿಟ್ಟಿ ಅಂತ ನಿಕ್ನೇಮ್ ಅಲ್ಲಿ ಕರೀತಿದ್ರಲ್ಲ, ನೆನ್ಪಾಯ್ತಾ? ಅವತ್ತಿನ ಆ ಕಿಟ್ಟಿನೇ ಮೇಡಮ್, ನಾನೇ, ಇದೇ ಬಾಡಿನೇ. ಕಿಟ್ಟಿ? ಆ ಕಿಟ್ಟಿ ನೀವೇನಾ? ಹಾ ಮೇಡಮ್,